ಆಟೋ ಹಾಗೂ ಇತರೆ ವಾಹನಗಳ ಸವಾರರು ವಾಹನ ಪರವಾನಗಿ, ವಿಮೆ ಹಾಗೂ ಅಗತ್ಯ ದಾಖಲಾತಿಗಳನ್ನು ಕಡ್ಡಾಯವಾಗಿ ಹೊಂದಿರಬೇಕು ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು. ಪಟ್ಟಣದ ಹೊಸ ಬಸ್ ನಿಲ್ದಾಣದ ಬಳಿ ಕುವೆಂಪು ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ಆಟೋ ನಿಲ್ದಾಣದಲ್ಲಿ ನಿರ್ಮಿಸಿರುವ ಮೇಲ್ತಾವಣಿ ಉದ್ಘಾಟಿಸಿ ಮಾತನಾಡಿ, ಅಪಘಾತಗಳು ನಡೆದ ಸಂದರ್ಭದಲ್ಲಿ ವಾಹನ ಪರವಾನಗಿ ಹಾಗೂ ಅಗತ್ಯ ದಾಖಲಾತಿಗಳು ಇಲ್ಲದಿದ್ದರೆ ಕಾನೂನು ತೊಡಕು ಉಂಟಾಗಲಿದೆ ಎಂದರು. ಯಾವುದೇ ವಾಹನಗಳಿರಲಿ, ಅದರ ಚಾಲಕನು ಸಂಚಾರಿ ನಿಯಮಗಳನ್ನು ಪಾಲಿಸುವುದು ಕಡ್ಡಾಯ ಹಾಗೂ ಸೂಕ್ತ. ಅತಿ ವೇಗದಲ್ಲಿ ವಾಹನಗಳನ್ನು ಚಾಲನೆ ಮಾಡುವುದು ಅಪಾಯಕಾರಿ. ನಿಮ್ಮ ಕುಟುಂಬವು ನಿಮ್ಮನ್ನೇ ನಂಬಿಕೊಂಡಿದೆ, ನಿಮ್ಮನ್ನು ಅವಲಂಬಿಸಿಕೊಂಡಿದೆ ಎಂಬುದನ್ನು ಮರೆಯಬೇಡಿ ಎಂದು ಎಚ್ಚರಿಸಿದರು. ಆಟೋ ನಿಲ್ದಾಣವನ್ನು ಉದ್ಘಾಟನೆ ಮಾಡಿರುವಂತಹ ಶುಭ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಕಾಂಕ್ರೀಟ್ ನೆಲಹಾಸನ್ನು ಕೂಡ ಉದ್ಘಾಟನೆ ಮಾಡಿ ಬಂದಿದೆ. ಇಡೀ ರಾಜ್ಯಕೋಶ ತಾಲೂಕು ಮಟ್ಟದಲ್ಲಿ ಸ್ಕೇಟಿಂಗ್ ಅವಕಾಶವನ್ನ SKOI ಒಂದು ಸಂಸ್ಥೆ ಅವಕಾಶವನ್ನ ಮಾಡಿದೆ. ಅವ್ರು ರಿಕ್ವೆಸ್ಟ್ ಕೂಡ ಮಾಡಿದರು, ಅದನ್ನು ಒಂದು ಸುಸಜ್ಜಿತವಾಗಿ ಮಾಡಿಸ್ಕೊಟ್ಟಿದೆ. ಅದನ್ನು ಕೂಡ ಇವತ್ತು ಲೋಕಾರ್ಪಣೆ ಮಾಡುವಂತ ಕೆಲಸವನ್ನ ಮಾಡಿದ್ದೇವೆ. ಸುಮಾರು 50 ಮಕ್ಕಳಿಗೆ ನೋಂದಣಿಯಾಗಿದ್ದಾರೆ. ಆ ಒಂದು ಸೌಲಭ್ಯವನ್ನು ಕೂಡ ಎಲ್ಲ ಪೇರೆಂಟ್ಸ್ ಅವ್ರ ಮಕ್ಕಳಿಗೆ ಉಪಯೋಗ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಸಹಕಾರವನ್ನು ಮಾಡಬೇಕು ಅಂತ ಕೂಡ ಹೇಳಿ, ಇನ್ನೂ ಕೂಡ 6 ಪಾರ್ಕ್ಗಳಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆ. ಅದಾದ್ಮೇಲೆ ಅವೆಲ್ಲವನ್ನು ಕೂಡ ಲೋಕಾರ್ಪಣೆ ಮಾಡುವಂತ ಕೆಲಸವನ್ನು ಕೂಡ ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಹೋಗ್ತಕ್ಕಂಥದ್ದು 24 ಗಂಟೆಗಳಲ್ಲಿ 2053 ಹೈಯೆಸ್ಟ್ ಇದು ಬಸ್ಸಿನ ಒಂದು ಮೂವ್ಮೆಂಟ್ ಇರ್ತಕ್ಕಂಥದ್ದು ನಮ್ಮ ಚನ್ನರಾಯಪಟ್ಟಣ ಬಸ್ ಸ್ಟ್ಯಾಂಡ್ ನಲ್ಲಿ. ಇದರ ಡಿಪೋ ಮತ್ತು ಇನ್ನಿತರ ಡೆವಲಪ್ಮೆಂಟ್ಸ್ಗೆ ಇವತ್ತು 1 ಕೋಟಿ ಅನುದಾನವನ್ನ ನೀಡಬೇಕು ಅಂತ ಮಾನ್ಯ ರಾಮಲಿಂಗಾರೆಡ್ಡಿ ಅವರಿಗೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ಗೂ ಕೂಡ ನಾನು ರಿಕ್ವೆಸ್ಟ್ ಮಾಡಿದ್ದೇನೆ. ಅದರ ಜೊತೆಯಲ್ಲಿ ಹಾಸನ ಕಡೆಗೆ ಹೋಗ್ತಕ್ಕಂಥ ಕಾಂಪೌಂಡ್ ಹತ್ರ ಬಿಸಿಲಿನಲ್ಲಿ ನಿಂತುಕೊತಾ ಇದ್ದಾರೆ. ಬಿಸಿಲಿನಲ್ಲಿ ಅದಕ್ಕೂ ಕೂಡ 15 ಲಕ್ಷ ರೂಪಾಯಿ ಅನುದಾನವನ್ನ ನಮ್ಮ ಒಂದು ವ್ಯಾಪ್ತಿಯಲ್ಲಿ ಈಗ ಸ್ಯಾಂಕ್ಷನ್ ಮಾಡಿಸ್ತಕ್ಕಂಥ ಕೆಲಸನೇ ಮಾಡಿದ್ದೇವೆ. ನಿಮ್ಮ ಬಸ್ ಸ್ಟ್ಯಾಂಡ್ ಒಳಭಾಗದ ಆಪೋಸಿಟ್ ಕಾಂಪೌಂಡ್ ಸೈಡ್ಗೆ ಒಂದು ಶೆಲ್ಟರ್ಸ್ ನ ನಿರ್ಮಾಣ ಮಾಡಿ ಮಳೆ ಮತ್ತು ಬೇಸಿಗೆ ಕಾಲದಲ್ಲಿ ಅಂತಕ್ಕಂಥ ಸಾರ್ವಜನಿಕರಿಗೆ ಸಂಚರಿಸ್ತಕ್ಕಂಥವರಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅದನ್ನು ಕೂಡ ಸ್ಯಾಂಕ್ಷನ್ ಮಾಡಿಸಿದ್ವಿ. ಒಂದು 10-15 ದಿವಸಗಳಲ್ಲೇ ಬುದ್ಧಿ ಪೂಜೆ ಮಾಡಿ ಅದನ್ನು ಕೂಡ ಅವಕಾಶವನ್ನ ಮಾಡಿಕೊಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ಹೇಳಿ, ಈ ಭಾಗಕ್ಕೆ ಒಂದು ಐಮಾಸ್ ಲೈಟ್ ಬೇಕಾಗಿದೆ. ರಾತ್ರಿ ಸಮಯದಲ್ಲಿ ನಮ್ಮ ಬಸ್ ಸ್ಟ್ಯಾಂಡ್ ನಲ್ಲಿ ಈ ಕಡೆ ಇನ್ನೊಂದು ಐಮಾಸ್ ಲೈಟ್ ಪುರಸಭೆಯಿಂದ ಹಾಕ್ಸ್ಕೊಟ್ಟಿದೆ, ಅದನ್ನು ಕೂಡ ರೆನೋವೇಷನ್ ಮಾಡಿಸಿದೀವಿ. ಜೊತೆಗೆ ಒಂದು ಶುದ್ಧ ಕುಡಿಯ ನೀರಿನ ಘಟಕ, ಬಿಸಿ ನೀರು, ನಾರ್ಮಲ್ ವಾಟರು ಮತ್ತು ಕೋಲ್ಡ್ ವಾಟರ್ದು ಕೂಡ ನೀವು ಉಪಯೋಗಿಸ್ಕೊತಾ ಇದ್ದೀರಿ. ಅದನ್ನು ಒಳ್ಳೆ ಒಂದು ತುಂಬಾ ಸುಸಜ್ಜಿತವಾದಂಥ ರೀತಿಯಲ್ಲಿ ನಿಮ್ಗೆ ಅವಕಾಶವನ್ನು ಅದು ಅಲ್ಲಿಗೂ ಆಗ್ತದೆ, ನಿಮಗೂ ಆಗ್ತದೆ, ಎಲ್ಲರಿಗೂ ಅನುಕೂಲ ಆಗೋ ನಿಟ್ಟಿನಲ್ಲಿ ಅವಕಾಶವನ್ನ ಮಾಡಿದೀವಿ ಅಂತ ಕೂಡ ವಿಶೇಷವಾಗಿ ಹೇಳಿ ನಿಮ್ಮೆಲ್ಲರಿಗೂ ಶುಭ ಹಾರೈಕೆಗಳನ್ನು ಸಲ್ಲಿಸಿ ನಾನು ಮಾತನ್ನು ಅವಧಿ ಮುಗಿದು ಹೆಚ್ಚು ಹಾನಿಯಾಗಿರುವ ಹಾಗೂ ತಾಂತ್ರಿಕ ದೋಷಗಳು ಮತ್ತು ಸಮಸ್ಯೆಗಳನ್ನು ಹೊಂದಿರುವ ವಾಹನಗಳನ್ನು ದಯವಿಟ್ಟು ಚಾಲನೆ ಮಾಡಬೇಡಿ. ಇದರಿಂದ ನಿಮ್ಮ ಬದುಕು ಹಾಗೂ ಸಮಾಜದ ಸ್ವಾಸ್ಥ್ಯ ಹಾಳಾಗಲಿದೆ ಎಂದು ಸಲಹೆ ನೀಡಿದರು. ಆಟೋ ಚಾಲಕರು ಸಾರ್ವಜನಿಕರೊಂದಿಗೆ ಸೌಜನ್ಯದಿಂದ ವರ್ತಿಸಬೇಕು. ಅದೇ ರೀತಿ ಎಲ್ಲ ಆಟೋ ಚಾಲಕರು ವಾಹನ ಪರವಾನಗಿ ಜತೆಗೆ ಕಡ್ಡಾಯವಾದಿ ಇನ್ಶೂರೆನ್ಸ್ ಮಾಡಿಸಿಕೊಂಡು ಜಾಗೃತಿಯಿಂದ ವಾಹನ ಚಾಲನೆ ಮಾಡಬೇಕು. ದುಡಿಯುವ ಬರದಲ್ಲಿ ಆರೋಗ್ಯವನ್ನು ಕಡೆಗಣಿಸಬೇಡಿ, ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸಬೇಕು ಎಂದು ತಿಳಿಸಿದರು. ಪುರಸಭಾ ಅಧ್ಯಕ್ಷ ಕೋಟೆ ಮೋಹನ್, ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ಪದಾಧಿಕಾರಿಗಳಾದ ಮಖಾನ್ ಬಾಬು, ಸಿಪಿ ಮಂಜುನಾಥ್, ಕೆರೆಬೀದಿ ರಂಗಣ್ಣ, ಗೋವಿಂದ, ತಗ್ಯಮ್ಮ ಬಡಾವಣೆ ಶಿವರಾಜ್, ಚಿಕ್ಕಣ್ಣ, ಲಕ್ಷ್ಮಣ್ ಕ್ಯಾಂಟೀನ್ ಸೇರಿದಂತೆ ಇತರರು ಹಾಜರಿದ್ದರು.